ಹಲೋ ಇಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ 11ನೇ ಶತಮಾನದಲ್ಲಿ ನಿರ್ಮಿತವಾದ ಕದಂಬೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನ ಎಲ್ಲಿದೆ, ಯಾವ ಜಿಲ್ಲೆಯಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡೋಣ ಇದೇ ದೇವಾಲಯದ ಇತಿಹಾಸ ಏನು ಅಂತಂದ್ಬಿಟ್ಟು. ಶಿವನಿಗೆ ಸಮರ್ಪಿತವಾದ ಕದಂಬೇಶ್ವರ ದೇವಾಲಯವು ಭಾರತದ ಕರ್ನಾಟಕದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ರಟ್ಟಿಹಳ್ಳಿ ಎಂಬ ಹಳ್ಳಿಯಲ್ಲಿದೆ. ರಾಣಿಬೆನ್ನೂರಿನಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯದಲ್ಲಿ ಲಿಂಗದ ರೂಪದಲ್ಲಿ ಕದಂಬೇಶ್ವರ ಎಂದು ಕರೆಯಲ್ಪಡುವ ಪ್ರಾಮಿತಕ ದೇವರು ಮತ್ತು ಭಗವಂತನ ಎದುರು ನಂದಿಯನ್ನು ಇರಿಸಲಾಗಿದೆ. ಈ ದೇವಾಲಯದ ರಚನೆಯು 3 ಗರ್ಭಗೃಹಗಳು, ವಿಶಾಲವಾದ ನವರಂಗಕ್ಕೆ ಕಾರಣವಾಗುವ 3 ಅಂತರಾಳಗಳು ಮತ್ತು ತೆರೆದ ಕಂಬಗಳ ಸಭಾಮಂಟಪವನ್ನು ಒಳಗೊಂಡಿದೆ. ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದೆ ವಿಶಾಲವಾದ ನವರಂಗ ಮತ್ತು ಗರ್ಭಗೃಹಗಳು. ಇಲ್ಲಿ 3 ಗರ್ಭಗೃಹಗಳಿವೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಇದು ಮೊದಲನೆಯ ಗರ್ಭಗೃಹ. ಈ ಗರ್ಭಗೃಹದ ಎಡಗಡೆಗೊಂದು ಬಲಗಡೆಗೊಂದಿದೆ. ಹಾಗೆ ಇಲ್ಲಿ ಚಾವಣಿಯ ಮೇಲೆ ಸುಂದರವಾಗಿ ಕೆತ್ತಿದ ದೊಡ್ಡ ತಳಕೆಳಗಾದ ಕಮಲವನ್ನು ಸಹ ನೀವಿಲ್ಲಿ ನೋಡಬಹುದು. ಸೊ ಇದು ಗಮನಾರ್ಹವಾಗಿ ಈ ದೇವಾಲಯದ ಒಳ ಭಾಗದಲ್ಲಿ ಚಾವಣಿ ಮೇಲೆ ಇರುತ್ತೆ. ಕದಂಬೇಶ್ವರ ದೇವಾಲಯ ಎಂದು ಕರೆಯಲ್ಪಡುವ ಇದು ಪೂರ್ವಕ್ಕೆ ಮುಖ ಮಾಡಿದೆ ಮತ್ತು ಮೂಲತಃ 11ನೆಯ ಶತಮಾನದಲ್ಲಿ ಕದಂಬರಿಂದ ನಿರ್ಮಿಸಲ್ಪಟ್ಟದು. ನಂತರ ಚಾಲುಕ್ಯ ಪ್ರಭಾವಕ್ಕೆ ಒಳಗಾಯಿತು. ಇದು ಹಾವೇರಿ ಪಟ್ಟಣದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಕುಮದ್ವತಿ ನದಿಯ ದಡದ ಬಳಿ ಮತ್ತು ರಟ್ಟಿಹಳ್ಳಿಯ ವೀರಭದ್ರಸ್ವಾಮಿ ದೇವಾಲಯದ ಸಮೀಪದಲ್ಲಿದೆ. ಈ ದೇವಾಲಯವು ಸಿಂಹಗಳು ಮತ್ತು ಹೂವಿನ ವಿನ್ಯಾಸಗಳನ್ನು ಒಳಗೊಂಡಂತೆ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಸೊ ನೀವಿಲ್ಲಿ ಏನ್ ನೋಡ್ತಿದ್ದೀರಾ, ಇದಿಷ್ಟು ದೇವಾಲಯದ ಹೊರಭಾಗ. ಈ ದೇವಾಲಯದ ಸುತ್ತಮುತ್ತ ಹಲವಾರು ಶಿಲ್ಪಕಲೆಗಳನ್ನ ನಾವು ನೋಡಿದ್ವಿ. ಕಲ್ಲಲ್ಲಿ ಕೆತ್ತಿರುವಂತ ಬುದ್ಧನ ವಿಗ್ರಹಗಳನ್ನ ನೋಡಿದ್ವಿ, ಗಣೇಶನ ವಿಗ್ರಹಗಳನ್ನ ನೋಡಿದ್ವಿ, ನಂದಿಯ ವಿಗ್ರಹಗಳನ್ನ ನಾವು ನೋಡಬಹುದು ಅಲ್ಲಿ. ಸೊ ವಿಶಾಲವಾದ ಹೊರಾಂಗಣ ಇದೆ ಇಲ್ಲಿ. ಹಾಗೆ ಇಲ್ಲಿ ಹಲವಾರು ಶಾಸನಗಳಿವೆ. ಹಾಗೆ ಹೇಗೆ ಈ ದೇವಸ್ಥಾನ ನಿರ್ಮಾಣ ಆಯ್ತು ಅಂತ ಅಂದ್ಬಿಟ್ಟು ಒಂದು ಶಿಲೆಯಲ್ಲಿ ಕೆತ್ತಿದ್ದಾರೆ, ಕಲ್ಲಲ್ಲಿ, ಶಿಲೆಯಲ್ಲಿ. ಸೊ ಅದು ಸಹ ನೀವು ನೋಡ್ಬೋದು. ಸೊ ಯಾರೆಲ್ಲ ನೀವು ಹಾವೇರಿ ಜಿಲ್ಲೆಗೆ ವಿಸಿಟ್ ಮಾಡಿದ್ರೆ ಖಂಡಿತವಾಗಿಯೂ ದೇವಸ್ಥಾನನ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ನಿಯರ್ ವೀರಭದ್ರಸ್ವಾಮಿ ದೇವಸ್ಥಾನ ಸಹ ಇದೆ. ಸೊ ಅದರ ಇತಿಹಾಸನೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ವಿಡಿಯೋ ಸಹ ಅಪ್ಲೋಡ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.